आठवीं कक्षा का तीसरा पाठ मेरा देश मेरी माँ। इस ಪಾಠ का ಆಶಯ है ಮಕ್ಕಳೇ ಮೇರಾ ದೇಶ್ ಮೇರಿ ಮಾ ಪಾಠದ ಆಶಯದ ಬಗ್ಗೆ ಈಗ ತಿಳ್ಕೊಳ್ಳೋಣ. शत्रु से देश की रक्षा करना देशवासियों का परम पुनीत कर्तव्य होता है. ಅಂದರೆ ಶತ್ರುಗಳಿಂದ ದೇಶವನ್ನು ರಕ್ಷಿಸೋದು ದೇಶವಾಸಿಗಳ ಪರಮ ಪುನೀತ ಕರ್ತವ್ಯ ಆಗಿರುತ್ತೆ ಅಂತ. ಲಡಾಯಿ ಮೇ ಪೀಠ್ ದಿಕ್ಕಾಕರ್ ಭಾಗ್ನಾ ನಹಿ ಚಾಹಿಯೆ. ಯುದ್ಧದ ಸಮಯದಲ್ಲಿ ಬೆನ್ನನ್ನು ತೋರಿಸಿ ಓಡೋಗೋದು ಒಳ್ಳೆಯದಲ್ಲ ಅಂತ. ಸೀನಾ ತಾನ್ಕರ್ ಹಾಗೆ ಬಡ್ನಾ ಚಾಹಿಯೆ. ಎದೆಯನ್ನು ತೋರಿಸಿ ಮುನ್ನುಗ್ಗಿ ಯುದ್ಧವನ್ನು ಮಾಡಬೇಕು ಅಂತ. ತಬಿ ವೀರ್ತೋ ವಿಜಯ್ ಮಾಲಾ ಪಹನಾತೆ ಹೇ. ಆಗ ವೀರರಿಗೆ ಅವಾಗ ಏನಾಗುತ್ತೆ, ವಿಜಯ ಸಿಗುತ್ತೆ ಅಂತ. ಇಸ್ ಘಟನಾ ಸೆ ಬಚ್ಚೋ ಮೇ ಸಾಹಸ್ ಔರ್ ವೀರತಾ ಕಾ ಭಾವ್ ಜಾಗ್ತಾ ಹೇ. ಈ ಒಂದು ಘಟನೆ ಅಂದರೆ ಈ ಪಾಠದಲ್ಲಿರೋ ಒಂದು ಘಟನೆಯಿಂದ ಮಕ್ಕಳಲ್ಲಿ ಸಾಹಸ ಮತ್ತು ವೀರತೆಯ ಒಂದು ಭಾವ ಉಂಟಾಗುತ್ತೆ. ವೇ ಅಪ್ನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೇ. ಅವರು ತಮ್ಮ ಕರ್ತವ್ಯದ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. सन 1965 ಅಂದರೆ 1965 ಕಿ ಏಕ್ ಶಾಮ್ ಹರ್ ತರಫ್ ಶಾಂತಿ ಕಾ ವಾತಾವರಣ ಅಂತ. 1965ನೇ ಇಸ್ವಿಯ ಒಂದು ಸಾಯಂಕಾಲ ಎಲ್ಲ ಕಡೆ ಶಾಂತಿಯ ವಾತಾವರಣ ಇರುತ್ತೆ. ಕಿಸಿ ತರಹ ಕಿ ಕೋಯಿ ಆಶಂಕ ನಹಿತಿ. ಎಲ್ಲೂ ಕೂಡ ಯಾವುದೇ ಒಂದು ಶಂಕೆ ಇರೋದಿಲ್ಲ, ಏನೋ ಒಂದು ಘಟನೆ ನಡೆಯುತ್ತೆ ಅನ್ನೋ ಥರ ಏನೂ ಇರೋದಿಲ್ಲ. ತಬಿ ದುಶ್ಮನೋನೆ ಭಾರತ್ ಪರ್ ಆಕ್ರಮಣ ಕರ್ದಿಯಾ. ಅದೇ ಸಮಯದಲ್ಲಿ ಪಾಕಿಸ್ತಾನದ ದುಶ್ಮನ್ ಅಂದರೆ ಪಾಕಿಸ್ತಾನದವರು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಚಾನಕ್ ಹುಯೆ ಇಸ್ ಹಮ್ಲೆನೆ ಭಾರತೀಯ ಸೇನಾಕೋ ಚೌಕಾ ದಿಯಾ. ಅಚಾನಕ್ ಆಗಿ ಆದಂತಹ ಈ ಆಕ್ರಮಣ ಭಾರತೀಯ ಸೈನ್ಯರಿಗೆ ಏನಾಗುತ್ತೆ, ಒಂದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಎಲ್ಲ ಕಡೆ ಶಾಂತಿಯ ವಾತಾವರಣ ಇತ್ತು, ಈಗ ಅಚಾನಕ್ ಆಗಿ ಆಕ್ರಮಣವನ್ನು ಮಾಡಿದಾರಲ್ಲ ಅಂತ ಅವ್ರಿಗೆ ಶಾಕ್ ಆಗುತ್ತೆ. छुट्टियां बिताने अपने घर गए सैनिकों को तुरंत वापस आने के ಆದೇಶ ಬೇಜೆ ಗಯೆ. ಚುಟ್ಟಿಯಾ ಬಿತ್ತಾನೆ ಅಂದರೆ ರಜಕ್ಕೋಸ್ಕರ, ಎಲ್ಲ ಕಡೆ ಶಾಂತಿಯ ವಾತಾವರಣ ಇದೆ ಅಂತ ರಜಕ್ಕೋಸ್ಕರ ಅವರು ತಮ್ಮ ಮನೆಗಳಿಗೆ ಹೋಗಿರ್ತಾರೆ ಸೈನಿಕರು. ಅವರನ್ನು ತಕ್ಷಣ ನೀವು ವಾಪಸ್ಸು ಬರಬೇಕು ಅಂತ ಅವರಿಗೆ ಆದೇಶವನ್ನು ಕಳಿಸ್ತಾರೆ. छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ಅಂದರೆ ಚುಟ್ಟಿಯಾ ಬಿತಾ ರಹೆ ಅಂದರೆ ಸೈನಿಕರೆಲ್ಲ ರಜೆಗೆ ಮನೆಯಲ್ಲಿದ್ರಲ್ಲ, ಅವರಲ್ಲಿ ಒಬ್ಬ ಮೇಜರ್ಗೆ ಸೂಚನೆ ಸಿಗುತ್ತೆ, ನೀವು ವಾಪಸ್ಸು ಬರಬೇಕು ಅಂತ. ಆಗ ವಾಪಸ್ ಹೋಗೋದಕ್ಕೆ ತಯಾರಿ ಮಾಡ್ಕೊಂತ ಅವ್ರೇನು ಮಾಡ್ತಾರೆ, ತನ್ನ ತಾಯಿಯ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ. ಮಾ ಆಕ ಮಮತ್ ಜಾಗುಟ. ಮಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗ ತಾಯಿಯ ಒಂದು ಮಮತೆ ಉಕ್ಕಿ ಹರಿಯುತ್ತೆ. ಆಂಖೋ ಮೇ ಆಸು ಬರ್ಗಯೆ ಅವ್ರು ಉನ್ಹೋನೆ ಬೇಟೆ ಕೋ ಸೀನೆ ಸೆ ಲಗಾ ಲಿಯಾ. ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ತಾಯಿ ಮಗನನ್ನು ಅಪ್ಪಿಕೊಂಡು ಅವಳು ಕಣ್ಣೀರನ್ನು ಸುರಿಸುತ್ತಾ ಹೇಳ್ತಾಳೆ. ಅದನ್ನು ನೋಡಿ ಮೇಜರ್ ಕ ಗಲಾಬಿ ರೂದ್ ಗಯ. ಅದನ್ನು ನೋಡಿ ಮೇಜರ್ನಿಗೂ ಕೂಡ ಅವನ ಗಂಟ್ಲು ಕೂಡ ಗಲಾಬಿ ಅಂದರೆ ಗಂಟ್ಲು ಕೂಡ ಕಟ್ಕೊಂಡಂಗೆ ಆಗುತ್ತೆ. ಪರ್ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೋ ಆಯ. ಆದರೆ ಅವನಿಗೆ ತಾಯಿಯ ಮೇಲೆ ಪ್ರೀತಿ ಬಂದು ಕಣ್ಣಲ್ಲಿ ನೀರು ಬಂದು ಅವನು ಅಳು ಬರೋ ಥರ ಗಂಟ್ಲು ಕಟ್ಕೊಂಡಂಗೆ ಆದರೂ ಕೂಡ ತಕ್ಷಣ ಅವನಿಗೆ ತಾಯಿಯ ಪ್ರೀತಿ ಮುಂದೆ ಮಾತೃಭೂಮಿ ಅಂದರೆ ಭಾರತ ಮಾತೆಯ ಒಂದು ಸ್ಮರಣೆ ನೆನಪು ಬರುತ್ತೆ. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा. ಯುದ್ಧಕ್ಕೆ ಹೋಗ್ತಾ ಇರೋವಂಥ ಮಗನ ತಲೆಯ ಮೇಲೆ ಆಶೀರ್ವಾದವನ್ನು ಮಾಡುತ್ತಾ ತಾಯಿ ಒಂದು ಮಾತನ್ನು ಹೇಳ್ತಾಳೆ. ಅದೇನೆಂದರೆ, ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೇ. ಈಗಿನ ಸಮಯ ಏನು ಅಂದರೆ ರಾಷ್ಟ್ರ ರಕ್ಷಣೆಯನ್ನು ಮಾಡೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ. ಜಾವೋ ಅವ್ರ ದೃಢಸಾಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ. ಹೋಗಿ ದೃಢತೆಯಿಂದ ನೀನು ನಿನ್ನ ಕರ್ತವ್ಯದ ಒಂದು ಪಾಲನೆಯನ್ನು ಮಾಡು. ಯಾದ್ ರಹೆ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೇ ಪೀಠ್ ಪರ್ ನಹಿ. ನೀನು ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಒಂದು ವಿಷಯವನ್ನು ಇಟ್ಕೋ, ಅದೇನೆಂದರೆ ಭಾರತೀಯ ಪರಂಪರೆ ಅಂದರೆ ಭಾರತೀಯರ ಪರಂಪರೆ ಏನು ಅಂದರೆ ಸೀನೆ ಪರ್
ಗೋಲಿ ಖಾನೆ ಕಿ ಹೇ, ಅದು ಯುದ್ಧದ ಸಮಯದಲ್ಲಿ ಗುಂಡು ಏನಾದರೂ ಬಿದ್ದರೆ ಅದು ಎದೆಗೆ ಬೀಳಬೇಕು. ಪೀಠ್ ಪರ್ ನಹಿ, ಪೀಠ್ ಅಂದರೆ ಬೆನ್ನಿಗೆ ಬೀಳಬಾರ್ದು. ಅಂದರೆ ಏನರ್ಥ ಅಂದರೆ ಭಾರತೀಯ ಪರಂಪರೆಯಲ್ಲಿ ಸೀನೆ ಅಂದರೆ ಎದೆ ಕೊಟ್ಟು ನಾವು ಮುನ್ನುಗ್ಗಿ ಹೋರಾಟವನ್ನು ಮಾಡಬೇಕು. ಪೀಠ್ ಪರ್ ನಹಿ ಅಂದರೆ ಬೆನ್ನನ್ನು ತೋರಿಸಿ ನಾವು ವಾಪಸ್ಸು ಬರಬಾರ್ದು ಅಂತ ಅರ್ಥ. ಯುದ್ಧ ಭೀಷಣ್ ರೂಪ್ ಸೆ ಫೇಲ್ತಾ ಜಾ ರಹಾ ಥಾ, ಅಂದರೆ ಯುದ್ಧ ತುಂಬ ಘೋರವಾಗಿ ನಡೀತಾ ಇರುತ್ತೆ. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ, ಅಂದರೆ ಆ ಯುದ್ಧ ನಡೀತಾ ಇರೋವಂಥ ಪ್ರದೇಶ ಇಚ್ಚೋಗಿಲ್ ಅನ್ನೋ ಒಂದು ಪ್ರದೇಶದಲ್ಲಿ ಆ ಒಂದು ಮೋರ್ಚಾ ಅಂದರೆ ಯುದ್ಧ ನಡೀತಾ ಇರುತ್ತೆ. ಇದು ಭಾರತೀಯ ಸೈನಿಕರಿಗೆ ಒಂದು ದೊಡ್ಡ ಚುನೌತಿ, ಅಂದರೆ ನಾವು ಯಾವ ರೀತಿ ಇದನ್ನು ಗೆಲ್ಲೋದು ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಇರುತ್ತೆ. ಪ್ರಶ್ನೆ ಉಠಾ, ಇಸ್ ಅಭೇದ್ಯ ದೀವಾರ್ ಕೋ ತೋಡ್ನೆ ಕಿ ಜಿಮ್ಮೆದಾರಿ ಕೋನ್ ನಿಭಾಯೇಗಾ, ಈ ಒಂದು ದೊಡ್ಡ ಈ ಯುದ್ಧವನ್ನು ಯಾರು ಎದುರಿಸಿ ನಿಲ್ತಾರೆ ಅನ್ನೋ ಒಂದು ಪ್ರಶ್ನೆ ಅಥವಾ ಒಂದು ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಅನ್ನೋ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ಉಂಟಾಗುತ್ತೆ. ಕಾರ್ಯ ಆಸಾನ್ ನಹಿ ಥಾ, ಸೀದೆ ಮೌತ್ ಕೆ ಸಾಥ್ ಜೂಜ್ನಾ ಥಾ, ಅವರು ಯುದ್ಧಕ್ಕೆ ಹೋಗಿದ್ದಂತಹ ಕೆಲಸ ಆಸಾನ್ ಅಂದರೆ ತುಂಬ ಈಸಿ ಆಗಿರಲಿಲ್ಲ. ಅದು ಯಾವ ರೀತಿ ಅಂದರೆ ಸೀದೆ ಮೌತ್ ಕೆ ಸಾಥ್ ಅಂದರೆ ಸೀದಾ ಸಾವಿನ ಜೊತೆ ಹೋರಾಡೋ ಅಂಥ ಒಂದು ಯುದ್ಧ ಆಗಿತ್ತು. ಪರ್ ವೀರ್ ಕಭಿ ಮೌತ್ ಕೆ ಭಯ ಸೆ ರುಕೆ ಹೇ, ಆದರೆ ವೀರರು ಯಾವತ್ತೂ ಸಾವಿಗೆ ಹೆದರೋದಿಲ್ಲ ಅಂತ. ತುರಂತ್ ಏಕ್ ವೀರ್ನೆ ಇಸ್ಕಾ ದಾಯಿತ್ವ ಸ್ವೀಕಾರ್ ಕರ್ ಲಿಯಾ, ತಕ್ಷಣ ಒಬ್ಬ ವೀರ ನಾನು ಈ ಒಂದು ಜವಾಬ್ದಾರಿಯನ್ನು ತಗೊತೀನಿ ಅಂತ ಅವನು ಸ್ವೀಕಾರವನ್ನು ಮಾಡ್ತಾನೆ. ಏ ಗಾಂವ್ ಸೆ ಆಯೇ ಹುಯೇ ವಹಿ ಮೇಜರ್ ಥೆ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮೊದಲು ಹೇಳಿದ್ವಲ್ಲ ಒಬ್ಬ ತಾಯಿಯ ಕಾಲಿಗೆ ನಮಸ್ಕಾರವನ್ನು ಮಾಡಿ ಯುದ್ಧಕ್ಕೆ ಹೊರಟ ಮೇಜರು, ಆ ಮೇಜರೇ ಆ ವ್ಯಕ್ತಿ ಆಗಿದ್ದ. ಮೌತ್ ಕಿ ಪರ್ವಾಹ ಕಿಯೇ ಬಿನಾ ಮೇಜರ್ನೆ ಮೋರ್ಚಾ ಸಂಭಾಲಿಯಾ, ಆ ಮೇಜರು ಮೌತ್ ಕಿ ಪರ್ವಾ ಅಂದರೆ ಸಾವನ್ನು ನಾನು ನೋಡ್ತೀನಿ, ನನಗೆ ಸಾವು ಬರುತ್ತೆ ಅನ್ನೋದ್ರ ಬಗ್ಗೆ ಏನು ಯೋಚನೆ ಮಾಡದೆ ಅವನೇನು ಮಾಡ್ತಾನೆ, ಯುದ್ಧಕ್ಕೆ ಅವನು ಮೋರ್ಚಾ ಅಂದರೆ ಆ ಒಂದು ವ್ಯವಸ್ಥೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಆ ದಾಯಿತ್ವ ಅಂದರೆ ನಾನು ಮುನ್ನುಗ್ಗಿ ನಡೀತೀನಿ ಅಂತ ಅವನು ಸ್ವೀಕಾರವನ್ನು ಮಾಡ್ತಾನೆ. ವೇ ಧೀರೆ ಧೀರೆ ಹಾಗೆ ಬಡ್ನೆ ಲಗೆ, ಅವರು ನಿಧಾನವಾಗಿ ಅಂದರೆ ಆ ಯುದ್ಧ ಯಾವ ರೀತಿ ನಡೀತಿದೆ ಎಲ್ಲಿದೆ ಅದನ್ನೆಲ್ಲ ನೋಡ್ಕೊತ ಅವರು ಮುನ್ನುಗ್ಗಿ ನಡೀತಾರೆ. ದಿಲ್ ದಹಲ್ನೆ ವಾಲಿ ಗೋಲಿಯೋಂ ಕಾ ಶೋರ್ कानों के पर्दों को फाड़ने की कोशिश कर रहा था. ದಿಲ್ ದಹನ್ನೆ ವಾಲಿ ಅಂದರೆ ಹೃದಯ ಬಡಿತ ಜಾಸ್ತಿ ಆಗೋವಂತಹ ಮತ್ತು ಗೋಲಿಗಳ ಅಂದರೆ ಅಲ್ಲಿ ಗುಂಡಿನ ಶಬ್ದಗಳು ಕೂಡ ಹೆಚ್ಚಾಗಿ ಬರ್ತಿತ್ತು. ಅದು ಯಾವ ರೀತಿ ಅಂದರೆ ಕಾನೋಕೆ ಪರ್ದೆ ಅಂದರೆ ಕಿವಿಯ ಒಂದು ಪರದೆ, ಕಿವಿಯಲ್ಲಿರುವಂಥ ತಮಟೆಗಳೇ ಒಡೆದೋಗೋ ರೀತಿ ಆ ಸೌಂಡು ಬರ್ತಾ ಇತ್ತು ಎಲ್ಲ ಕಡೆ. मेजर पर देशभक्ति का जोश पूरी तरह ಛಾಯಾ हुआ था. ಮೇಜರ್ನಲ್ಲಿ ದೇಶಭಕ್ತಿಯ ಒಂದು ಜೋಶ್ ಅಂದರೆ ದೇಶಕ್ಕಾಗಿ ಹೋರಾಡೋ ಅಂಥದ್ದು ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್, ಸಮಯಕ್ಕೋಸ್ಕರ ಕಾಯ್ಕೊಂಡು ಕೂತಿರೋ ಅಂಥ ಸಮಯ ಅದಾಗಿರೋದಿಲ್ಲ. ಇತ್ನಾ ಸಮಯ ಬಿ ನಹಿತಾ, ಏನಾದರೂ ಒಂದು ಮಾಡಬೇಕು ಅನ್ನೋ ಅಂಥ ಯೋಚನೆ ಮಾಡೋಷ್ಟು ಸಮಯ ಕೂಡ ಆವಾಗ ಅಲ್ಲಿರೋದಿಲ್ಲ. ಇಸ್ಲಿಯೇ ವೇ ದಡಾದಡ್ ಗೋಲಿಬಾರಿ ಕರ್ತೆ ಹುಯೆ, ಅಂದರೆ ತಕ್ಷಣ ಅವರು ದಡಾದಡ್ ಅಂತ ಅಂದರೆ ಆ ಗುಂಡುಗಳನ್ನು ಆರಿಸ್ತಾ ಮುನ್ನುಗ್ಗಿ ನಡೀತಾ ಇರ್ತಾರೆ. ದುಶ್ಮನ್ ಕೆ ಟ್ಯಾಂಕೋಂಕೋ ಧ್ವಸ್ತ್ ಕರ್ತೆ ಹಾಗೆ ಬಡ್ ರಹೆ ಥೆ, ದುಶ್ಮನ್ ಅಂದರೆ ಶತ್ರುಗಳ ಟ್ಯಾಂಕ್ಗಳನ್ನು ಧ್ವಂಸ ಮಾಡ್ತಾ ಅವರು ಮುನ್ನುಗ್ಗಿ ನಡೀತಾ ಇರ್ತಾರೆ. ಮಕ್ಕಳೇ, ಇಲ್ಲಿವರೆಗೂ ಈ ಪಾಠವನ್ನು ಕೇಳಿದ್ದೀರಾ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.